ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಕಂದಾಯ ಇಲಾಖೆ ಈಗ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಬಿಡದಿಯ ಕೇತಗಾನಹಳ್ಳಿ, ಆ ಕೇತಗಾನಹಳ್ಳಿಯ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟಕ್ಕೆ 2 ಜೆಸಿಬಿಗಳು ಬಂದಿದೆ. ಎಚ್.ಡಿ. ಕುಮಾರಸ್ವಾಮಿಗೆ ಇದು ಬಿಗ್ ಶಾಕ್. ಬಿಡದಿಯ ಕೇತಗಾನಹಳ್ಳಿಯ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟಕ್ಕೆ ಈಗ 2 ಜೆಸಿಬಿ ಬಂದಿದೆ. 14 ಎಕರೆ ಒತ್ತುವರಿ ಮಾಡ್ಕೊಂಡಿರೋದು ಈಗಾಗಲೇ ಬೆಳಕಿಗೆ ಬಂದಿದೆ. ಆ ಒತ್ತುವರಿಯನ್ನ ತೆರವುಗೊಳಿಸಿ ಕಲ್ಲು ಕಂಬವನ್ನ ನೆಡಲಿದ್ದಾರೆ ಅಧಿಕಾರಿಗಳು. ಒತ್ತುವರಿ ಜಮೀನನ್ನ ವಾಪಸ್ ವಶಕ್ಕೆ ಪಡೆಯುತ್ತೆ ಸರ್ಕಾರ. ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ಕುಮಾರಸ್ವಾಮಿ ತೋಟದಲ್ಲಿ ಜೆಸಿಬಿಗಳ ಗರ್ಜನೆ ಶುರುವಾಗುತ್ತೆ, ಕಾರ್ಯಾರಂಭ ಆಗುತ್ತೆ. ಒತ್ತುವರಿ ಕಾರ್ಯಾಚರಣೆ ಹೈಕೋರ್ಟ್ ಆದೇಶವನ್ನ ಕೊಡ್ತು. ಆ ಆದೇಶದ ಬೆನ್ನಲ್ಲೇ ಕಂದಾಯ ಇಲಾಖೆಯಿಂದ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಕಳೆದ ತಿಂಗಳಷ್ಟೇ ಸಮಗ್ರ ಸರ್ವೆಯನ್ನ ಮಾಡಿತ್ತು ಕಂದಾಯ ಇಲಾಖೆ. ಈಗ 2 ಜೆಸಿಬಿಗಳು ಬಂದಿದೆ. ಸರ್ವೆ ಕಾರ್ಯ ಆಯಿತು ಕಳೆದ ತಿಂಗಳು. ಕೇತಗಾನಹಳ್ಳಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಈ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವಂತ ಆರೋಪದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿದ್ರು. 110 ಎಕರೆಗೂ ಹೆಚ್ಚು ಜಮೀನುಗಳ ಸರ್ವೆ ಕಾರ್ಯ ನಡೆದಿದೆ. ಅದರಲ್ಲಿ 14 ಎಕರೆ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪ ಇರೋದು. ಹೈಕೋರ್ಟ್ ನಿರ್ದೇಶನವನ್ನ ಕೊಟ್ಟ ನಂತರದಲ್ಲಿ ಈ ಸರ್ವೆ ಕಾರ್ಯವನ್ನ ಕೂಡ ನಡೆಸಲಾಯಿತು. ಈಗ ಅಟ್ ಪ್ರೆಸೆಂಟ್ 2 ಜೆಸಿಬಿಗಳು ಬಂದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಆರಂಭ ಆಗುತ್ತೆ ಆ ಜೆಸಿಬಿಗಳ ಗರ್ಜನೆ. ಒತ್ತುವರಿ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಒತ್ತುವರಿಯನ್ನ ತೆರವುಗೊಳಿಸಿ ಕಲ್ಲು ಕಂಬವನ್ನ ಅಲ್ಲಿ ನೆಡ್ತಾರೆ. ಟ್ರ್ಯಾಕ್ಟರ್ ಮೂಲಕ ಕಲ್ಲು ಕಂಬಗಳನ್ನ ತಂದಿದ್ದಾರೆ ಈಗ ಕಂದಾಯ ಇಲಾಖೆ ಅಧಿಕಾರಿಗಳು. ಕಲ್ಲು ಕಂಬ ತಂದಿದ್ದಾರೆ. ಕಲ್ಲು ಕಂಬಗಳನ್ನ ಅಲ್ಲಿ ನೆಡಲಾಗುತ್ತೆ. ಎಚ್.ಡಿ. ಕುಮಾರಸ್ವಾಮಿ ಒತ್ತುವರಿ ಜಾಗದಲ್ಲಿ ಮಾರ್ಕ್ ಮಾಡ್ತಾರೆ. ಮಾರ್ಕ್ ಮಾಡಿದ ಜಾಗದಲ್ಲಿ ಕಲ್ಲು ಕಂಬವನ್ನ ನೆಡ್ತಾರೆ ಕಂದಾಯ ಇಲಾಖೆ ಅಧಿಕಾರಿಗಳು. ಅದಕ್ಕಾಗಿ ಈಗ ಟ್ರ್ಯಾಕ್ಟರ್ ಮೂಲಕ ಕಲ್ಲು ಕಂಬಗಳನ್ನ ಕೂಡ ತಂದಿದ್ದಾರೆ ಅಲ್ಲಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಕಂದಾಯ ಇಲಾಖೆ ಈಗ ಶಾಕ್ ಕೊಟ್ಟಿದೆ. ಸರ್ವೆ ಆಯ್ತು. ಸರ್ವೆ ನಂತರದಲ್ಲಿ ಈಗ ಒತ್ತುವರಿ ಕಾರ್ಯಾಚರಣೆ, ಒತ್ತುವರಿಯನ್ನ ತೆರವುಗೊಳಿಸಿ ಅಲ್ಲಿ ಕಲ್ಲು ಕಂಬವನ್ನ ನೆಡ್ತಾರೆ. ಜೆಸಿಬಿಗಳು ಬಂದಿದೆ, ಟ್ರ್ಯಾಕ್ಟರ್ ಬಂದಿದೆ. ಟ್ರ್ಯಾಕ್ಟರ್ ತುಂಬಾ ಕಲ್ಲು ಕಂಬಗಳು ಅಲ್ಲಿ ಮಾರ್ಕ್ ಮಾಡ್ತಾರೆ. ಮೊದಲು 14 ಎಕರೆ ಒತ್ತುವರಿ ಮಾಡ್ಕೊಂಡಿರೋದು ಈಗಾಗಲೇ ಬೆಳಕಿಗೆ ಬಂದಿರೋದ್ರಿಂದ ಆ ಒತ್ತುವರಿ ಮಾಡ್ಕೊಂಡಿರುವಂಥ ಜಮೀನನ್ನ ಸರ್ಕಾರ ವಾಪಸ್ ಪಡೆಯುತ್ತೆ. ಹೈಕೋರ್ಟ್ ಆದೇಶ ಕೊಡ್ತು. ಆ ಆದೇಶದ ಬೆನ್ನಲ್ಲೇ ಕಂದಾಯ ಇಲಾಖೆಯಿಂದ ಈ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಆ ಕಲ್ಲು ಕಂಬಗಳು ಎಷ್ಟು ಬಂದಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇಡೀ ಟ್ರ್ಯಾಕ್ಟರ್ ತುಂಬಾ ಕಲ್ಲು ಕಂಬಗಳು. ಇದೆಲ್ಲವೂ ಕೂಡ ಎಚ್.ಡಿ.ಕೆ ಒತ್ತುವರಿ ಮಾಡ್ಕೊಂಡಿರುವಂತಹ 14 ಎಕರೆ ಇದೆಯಲ್ಲ ಅದರ ಸುತ್ತ ಮಾರ್ಕ್ ಮಾಡಿ ಸರ್ಕಾರದ ಜಾಗ ಇದು ಅಂತ ಈ ಕಲ್ಲು ಕಂಬಗಳನ್ನ ಹಾಕಲಾಗುತ್ತೆ. ಟ್ರ್ಯಾಕ್ಟರ್ ಮೂಲಕ ಕಲ್ಲು ಕಂಬಗಳನ್ನ ತರಲಾಗಿದೆ. ಆ ಟ್ರ್ಯಾಕ್ಟರ್ ಅನ್ನ ಗಮನಿಸ್ತಾ ಇದೀವಿ. ಮತ್ತೊಂದು ಕಡೆಯಲ್ಲಿ ಜೆಸಿಬಿ ಬೆಳಗ್ಗೆ ಜೆಸಿಬಿ ಬಂದು ನಿಂತಿದೆ. 2 ಜೆಸಿಬಿಗಳು ಒತ್ತುವರಿ ಕಾರ್ಯಾಚರಣೆಯನ್ನ ಆರಂಭ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒತ್ತುವರಿ ಕಾರ್ಯಾಚರಣೆ ಆರಂಭ ಆಗುತ್ತೆ. ಸರ್ವೆ ಆಗಿರೋದ್ರಿಂದ ಮಾರ್ಕ್ ಮಾಡ್ತಾರೆ. ಮಾರ್ಕ್ ಮಾಡಿರುವಂತಹ ಜಾಗದಲ್ಲಿ ಇದೇ ಕಲ್ಲು ಕಂಬಗಳನ್ನ ನೆಡ್ತಾರೆ. ಗೌಡ್ರ ಕುಟುಂಬ ಭೂ ಒತ್ತುವರಿ ಮಾಡಿದ್ದು ಇದೇ ಮೊದಲೇನಲ್ಲ. ಇದು ಮೊದಲ ಶಾಕ್ ಏನಲ್ಲ. ಹಾಸನದ ಹೊಳೆನರಸೀಪುರದಲ್ಲಿ ಕೆರೆಗುಳಂ ಸ್ವಾಹ ನಡೆದಿತ್ತು. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ವಿರುದ್ಧ ಆರೋಪ ಇತ್ತು. ಭೂ ಒತ್ತುವರಿ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ಪವರ್ ಟಿವಿ. ಕೆರೆ ಜಮೀನು ಒತ್ತುವರಿ ಮಾಡಿ ಎಚ್.ಡಿ. ಪತ್ನಿ ಚೆನ್ನಮ್ಮನ ಹೆಸರಲ್ಲಿ ಅದನ್ನ ಮಾಡಿದ್ರು. ಆ ಸುದ್ದಿಯನ್ನ ಕೂಡ ಮಾಡಿದ್ವಿ. ಹಾಸನದ ಹೊಳೆನರಸೀಪುರದಲ್ಲೂ ಕೂಡ ಕೆರೆ ಭೂಮಿಯನ್ನ ತಮ್ಮದಾಗಿಸ್ಕೊಂಡಿದ್ರು. ಆ ಸುದ್ದಿಯನ್ನ ಕೂಡ ನೀವು ಗಮನಿಸಿದ್ದೀರಾ. ಯಾಕಂದ್ರೆ ಇದು ಮೊದಲ ಒತ್ತುವರಿ ಆರೋಪ ಏನಲ್ಲ. ಒತ್ತುವರಿ ಮಾಡಿರೋದು ಕೂಡ ಮೊದಲನೇದೇನಲ್ಲ. ಈ ಹಿಂದೆ ಕೂಡ ಅದೇ ರೀತಿಯಾಗಿ ನಡೆದಿತ್ತು. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬಂದಿದ್ವು. ಭೂ ಒತ್ತುವರಿ ಸುದ್ದಿಯನ್ನ ಪವರ್ ಟಿವಿ ಬ್ರೇಕ್ ಮಾಡಿತ್ತು. ಜೊತೆಗೆ ನೀವು ಕೂಡ ಗಮನಿಸಿದ್ರಿ ಯಾವ ರೀತಿಯಾಗಿ ಕೆರೆ ಭೂಮಿಯನ್ನ ಅವರು ತಮ್ಮದಾಗಿಸ್ಕೊಂಡಿದ್ರು ಅನ್ನುವಂಥದ್ದನ್ನ ಕೂಡ ಗಮನಿಸಿದ್ವಿ. ಆ ಕೆರೆ ಜಮೀನನ್ನ ಒತ್ತುವರಿ ಮಾಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಹೆಸರಲ್ಲಿ ಅದನ್ನ ಮಾಡಿದ್ರು. ಅಂಥದ್ದೊಂದು ವಿಚಾರ ಕೂಡ ನಡೆದಿತ್ತು. ಈಗ ಇದು ಮತ್ತೊಂದು. ಈ ಹಿಂದೆ ಕೂಡ ನಡೆದಿತ್ತು. ಈಗ ಈ ಕೇತಗಾನಹಳ್ಳಿಯ ತೋಟ ಇದೆಯಲ್ಲ, ಆ ತೋಟಕ್ಕೆ
ಕಲ್ಲು ಕಂಬಗಳು ಬಂದಿದೆ, ಸರ್ವೆ ಕಾರ್ಯ ಆಗಿದೆ, 2 JCBಗಳು ಬಂದಿದೆ. ಕರ್ನಾಟಕದ ಸಿಎಂ ಆಗಿದ್ದಂಥವ್ರು, ರಾಜ್ಯವನ್ನ ಆಳಿದಂಥವ್ರು ಅವರೇ ಹೇಗೆ ಮಾಡಿದ್ರೆ ಹೇಗೆ? ಬೇರೆ ಯಾರಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಕಳ್ಳ ಕದಿಮರಿಗೆ ಪಾಠ ಕಲಿಸಬೇಕಾದವರು ಅವರಿಂದಾನೇ ಭೂ ಒತ್ತುವರಿ ಆಗಿದೆ, ಅವರೇ ಸರ್ಕಾರದ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇನ್ನು ಸಾಮಾನ್ಯ ಜನರಿಂದ ಏನ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಮಾನ್ಯ ಕುಮಾರಸ್ವಾಮಿ ಅವರೇ, ಇದಕ್ಕೆ ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ? ಕುಮಾರಣ್ಣನವರೇ, ನೀವು ಇದಕ್ಕೆ ಉತ್ತರ ಕೊಡಬೇಕು. ಇದೆಲ್ಲವೂ ಕೂಡ ನನ್ನ ವಿರುದ್ಧ ಪಿತೂರಿ ಆಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು ಯಾವಾಗ ಸರ್ವೆ ಕಾರ್ಯ ಆರಂಭ ಆಯ್ತೋ ಆಗ. ಈಗ ಏನ್ ಹೇಳ್ತಾರೆ? ಇದು ನಾವು ಕೇಳ್ತಾ ಇರೋ ಪ್ರಶ್ನೆ ಅಲ್ಲ, ಇಡೀ ರಾಜ್ಯದ ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರವನ್ನ ಕೊಡ್ತಾರ ಹಾಗಾದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಅನ್ನುವಂತ ಪ್ರಶ್ನೆ. ಸಿಎಂ ಆಗಿದ್ದಂಥವರು, ರಾಜ್ಯವನ್ನ ಆಳಿದಂಥವರು, ಜೊತೆಗೆ ಹಲವು ಯೋಜನೆಗಳನ್ನ, ಹಲವು ಜನಪ್ರಿಯ ಯೋಜನೆಗಳನ್ನ ಕೊಟ್ಟಂತವರು ನನ್ನನ್ನ ಟಾರ್ಗೆಟ್ ಮಾಡೋದಕ್ಕೆ ಈ ಕೇತಗಾನಹಳ್ಳಿಯ ಜಮೀನ್ ಸರ್ವೆ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಒಂದ್ ಕಡೆಯಲ್ಲಿ ಹೇಳ್ತಾರೆ. ಇದೆಲ್ಲ ಆರೋಪಗಳೆಲ್ಲವೂ ಸುಳ್ಳು, ನನ್ನ ಹತ್ರ ದಾಖಲಾತಿ ಇದೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು. ಹಾಗಾದ್ರೆ ಈಗ ಹೈಕೋರ್ಟೇ ನಿರ್ದೇಶನ ಕೊಟ್ಟಿದೆ, ಹೈಕೋರ್ಟೇ ಆದೇಶ ಕೊಟ್ಟಿದೆ, ಸರ್ವೆ ಕಾರ್ಯ ಕೂಡ ಮುಗ್ದಿದೆ. ನೀವು ಈ ರೀತಿ ಮಾಡ್ತಾ ಇರೋದು ಎಷ್ಟು ಸರಿ, ಅಥವಾ ಮಾಡಿರೋದು ಎಷ್ಟು ಸರಿ? ಇದಕ್ಕೆ ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರವೀಣ್, ಗಮನಿಸ್ತಾ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನ್ ನಡೀತಾ ಇದೆ ಸದ್ಯಕ್ಕಲ್ಲಿ? ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಒಂದು ಬಿಗ್ ಶಾಕ್ ಅನ್ನೇ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಬಿಡದಿಯ ಕೇತ್ಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅವರ ತೋಟದ ಮನೆ ಇದೆ, ಅಲ್ಲಿ ಅಕ್ಕಪಕ್ಕದಲ್ಲಿ ಸರ್ಕಾರಿ ಜಮೀನನ್ನ ಒತ್ತುವರಿಯನ್ನು ಮಾಡಿದ್ದಾರೆ ಅಂತೇಳಿ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಈ ಸಂಬಂಧಪಟ್ಟಂತೆ ಹಲವು ವರ್ಷಗಳಿಂದ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೀತಾ ಇತ್ತು. ಕಳೆದ ಸರ್ಕಾರಿ ದಂಡ ಸಂದರ್ಭದಲ್ಲಿ SIT ಅನ್ನು ಕೂಡ ರಚನೆ ಮಾಡಿತ್ತು. SITಗೆ ಹೈಕೋರ್ಟ್ ಕೂಡ ಒಂದು ತರಾಟೆಯನ್ನು ತೆಗೆದುಕೊಂಡಿತ್ತು. ಕುಮಾರಸ್ವಾಮಿ ಅವರು ಒತ್ತುವರಿ ಆಗಿರೋದೇ ಆದ್ರೆ ಅದನ್ನ ಯಾಕೆ ತೆರವನ್ನು ಮಾಡ್ತಾ ಇಲ್ಲ, ಪ್ರಭಾವಿ ಅನ್ನೋ ಕಾರಣಕ್ಕೆ ಏನಾದ್ರು ನೀವೇನಾದ್ರೂ ಹಿಂದೇಟ್ ಹಾಕಿದ್ರೆ ನಿಮ್ಮ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡ್ತೀವಿ, ಕ್ರಮವನ್ನ ಮಾಡ್ತೀವಿ ಅಂತೇಳಿ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಜೊತೆಗೆ ರಾಮನಗರದ ಕಂದಾಯ ಇಲಾಖೆ ಅಧಿಕಾರಿಗಳು, ಸರ್ವೆ ಇಲಾಖೆ ಅಧಿಕಾರಿಗಳು ಒಂದು ಜಂಟಿ ಸರ್ವೆಯನ್ನ ಮಾಡಿದ್ರು. ಏನು ಕುಮಾರಸ್ವಾಮಿ ಅವರ ತೋಟದ ಮನೆ ಏನಿದೆ ಕೇತಗಾನಹಳ್ಳಿಯ ಅಕ್ಕಪಕ್ಕ ಸುಮಾರು 110 ಎಕರೆಗೂ ಅಧಿಕ, ಅಂದ್ರೆ ಸರ್ವೆ ನಂಬರ್ 7, 8, 9, 10 ಮತ್ತೆ 16, 79ರಲ್ಲಿ 110ಕ್ಕೂ ಹೆಚ್ಚು ಎಕರೆಯಷ್ಟು ಸರ್ವೆನ ಮಾಡಿದ್ರು. ಆ ಸರ್ವೆ ನಂತರ ಒಂದು ವರದಿಯನ್ನ SITಗೆ ಕೊಟ್ಟಿರುವಂತದ್ದು. ಸುಮಾರು 14 ಎಕರೆ ಕುಮಾರಸ್ವಾಮಿ ಅವರ ಅಕ್ಕಪಕ್ಕದ ತೋಟದ ಮನೆ ಸುತ್ತ ಒತ್ತುವರಿ ಆಗಿದೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಆ ಒತ್ತುವರಿಯನ್ನ ತೆರವು ಮಾಡೋದಕ್ಕೆ ಈಗ ಕಂದಾಯ ಇಲಾಖೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಈಗಾಗಲೇ ಕುಮಾರಸ್ವಾಮಿ ಅವರ ತೋಟದ ಮನೆ ಹತ್ರ 2 JCB ಜೊತೆಗೆ ಒಂದು ಟ್ರ್ಯಾಕ್ಟರ್ ಲೋಡು ಕಲ್ಲು ಕಂಬಗಳನ್ನು ಕೂಡ ತರಿಸಿರುವಂತದ್ದು. ಬಹಳ ಪ್ರಮುಖವಾಗಿ 10 ಗಂಟೆ ನಂತರ ಈಗ ಏನೋ ತೆರವು ಕಾರ್ಯವನ್ನು ಕೂಡ ಆರಂಭ ಮಾಡುವಂತದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಉನ್ನತ ಹುದ್ದೆಯಲ್ಲಿದ್ದವರು, ಸಿಎಂ ಆಗಿದ್ದಂತರು, ಇದೀಗ ಕೇಂದ್ರ ಸಚಿವರಾಗಿದ್ದಾರೆ, ಸಾಕಷ್ಟು ಪ್ರಭಾವವನ್ನು ಹೊಂದಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಕೂಡ ಸೂಕ್ತ ದಾಖಲಾತಿಗಳನ್ನ ತೆಗೆದುಕೊಂಡು ಬಂದು ಈಗ ಒತ್ತುವರಿ ಕಾರ್ಯವನ್ನ ಮಾಡುವಂತದ್ದು. ಏನೋ ಆ ಒತ್ತುವರಿ ಕಾರ್ಯ ಮಾಡುವಂತ ಜಾಗವನ್ನ ಈಗ ಅಧಿಕಾರಿಗಳು ಮಾರ್ಕ್ ಮಾಡುವಂತದ್ದು. ಮೊದಲಿಗೆ ಮಾರ್ಕ್ ಅನ್ನ ಮಾಡಿ ಅಲ್ಲಿ ಕಲ್ಕಂಬಗಳನ್ನ ನೆಟ್ಟು ಅದನ್ನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳುವಂತದ್ದು. ಸದ್ಯ 14 ಎಕರೆ ಒತ್ತುವರಿ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಕುಮಾರಸ್ವಾಮಿಯ ಈ ತೋಟದ ಮನೆ ಏನಿದೆ, ಸಂಪೂರ್ಣವಾಗಿ ತೋಟದ ಮನೆಯ ಒಳಗಡೆ ಸಾಕಷ್ಟು ವ್ಯವಸಾಯವನ್ನ ಮಾಡಿದ್ದಾರೆ. ಆ ವ್ಯವಸಾಯದ ಜಮೀನಾಗಿರ್ಬೋದು, ಜೊತೆಗೆ ಆ ತೋಟದ ಮನೆಯ ಮುಂಭಾಗ ಕಾಂಪೌಂಡ್ ಹಾಕಿರುವಂತದ್ದು. ಆ ಜಾಗವನ್ನ ತೆರವು ಮಾಡ್ಲಿಕ್ಕೆ ಈಗ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ತೆರವು ಕಾರ್ಯ ಕೂಡ ಆರಂಭವಾಗುವಂತದ್ದು. ಅಶ್ವಿನಿ. ಪ್ರವೀಣ್, ಗಮನಿಸ್ತಾ ಇದ್ದೀವಿ ಈಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಸದ್ಯಕ್ಕೆ ಈಗ ಕಲ್ಲು ಕಂಬಗಳು ಬಂದಿದೆ, JCB ಬಂದಿದೆ. ಯಾವ ರೀತಿಯಲ್ಲಿ ಈ ಒತ್ತುವರಿ ಕಾರ್ಯಾಚರಣೆ ನಡೆಯುತ್ತೆ? ಈಗ ಅಲ್ಲಿನ ಅಧಿಕಾರಿಗಳು ಯಾರಾದ್ರೂ ಇದ್ದಾರಾ? ಜೊತೆಗೆ ಯಾವ ರೀತಿಯಲ್ಲಿ ನಡೆಯುತ್ತೆ ಅನ್ನುವಂಥದ್ದೇನಾದ್ರೂ ಹೇಳಿದಾರಾ? ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಖಂಡಿತ ಅಶ್ವಿನಿ, ಈಗಾಗಲೇ ಏನೋ ಸರ್ವೆನ ಮಾಡಿದ್ದಾರೆ. ಆ ಸರ್ವೆಯ ಒತ್ತುವರಿ ಜಾಗವನ್ನ ಈಗಾಗಲೇ ಮಾರ್ಕ್ ಅನ್ನ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಅದೊಂದು ಏನೋ ನಕ್ಷೆ ಇತ್ತು, ಆ ನಕ್ಷೆನಲ್ಲೂ ಕೂಡ ತಯಾರನ್ನು ಮಾಡ್ಕೊಂಡಿರುವಂತದ್ದು. ಯಾವ್ಯಾವ ಜಾಗದಲ್ಲಿ ಅಂದ್ರೆ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ಮಾರ್ಕ್ ಅನ್ನ ಮಾಡಿದ್ದಾರೆ. ಆ ಜಾಗವನ್ನ ಇದೀಗ ತೆರವು ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಕಂದಾಯ ಇಲಾಖೆ ಅಧಿಕಾರಿಗಳು, ಸರ್ವೆ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಬಂದು ಏನು ಆ ಮ್ಯಾಪ್ ಏನಿದೆ ಆ ಮ್ಯಾಪ್ ಅನ್ನ ತೆಗೆದುಕೊಂಡು ಬಂದು ಮಾರ್ಕ್ ಅನ್ನ ಮಾಡುವಂತದ್ದು. ಮೊದಲನೇದಾಗಿ ಮಾರ್ಕ್ ಅನ್ನ ಮಾಡಿ ಆ ಜಾಗದಲ್ಲಿ ಕಲ್ಕಂಬವನ್ನ ಮಾಡುವಂತದ್ದು, ಕಲ್ಕಂಬವನ್ನ ನೆಡುವಂತದ್ದು. ಜೊತೆಗೆ ಏನು ಒಳಗಡೆ ತೋಟದ ಮನೆ ಒಳಗಡೆ ಸಾಕಷ್ಟು ವ್ಯವಸಾಯನ ಮಾಡಿದ್ದಾರೆ. ಆ ವ್ಯವಸಾಯದ ಜಾಗದಲ್ಲಿ ಏನಾದ್ರು ಒತ್ತುವರಿ ಆಗಿದ್ರೆ ಅದನ್ನು ಕೂಡ ತೆಂಗಿನ ಮರಗಳಿದೆ, ಬಾಳೆ ಅಂದ್ರೆ ವ್ಯವಸಾಯನ ಮಾಡಿದ್ದಾರೆ, ಅದನ್ನು ಕೂಡ ತೆರವುಗೊಳಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಂತದ್ದು. ಸುಮಾರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಅಧಿಕಾರಿಗಳು RI ಆಗಿರ್ಬೋದು, VA ಆಗಿರ್ಬೋದು, ಇಲ್ಲ
ಸ್ಥಳೀಯರು ಕೂಡ ಈಗಾಗಲೇ ಬಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. JCP ಮುಖಾಂತರ ಅದನ್ನ ಏನು ಕಾಂಪೌಂಡ್ ನ ಒಡೆಯುವಂತದ್ದಾಗಿರ್ಬೋದು, ಜೊತೆಗೆ ಮರಗಳನ್ನ ಕೆಡುವಂತ ಕೆಲಸಗಳನ್ನ ಮಾಡುವಂತದ್ದು. ತದನಂತರದಲ್ಲಾಗಿ ಅಧಿಕಾರಿಗಳನ್ನ ಮಾರ್ಕ್ ಮಾಡಿ ಅಲ್ಲಿ ಕಲ್ಕಂಬವನ್ನ ನೆಡುವಂತ ಮಾಡ್ತಾರೆ. ಅಂದ್ರೆ ಇವತ್ತು ಅಥವಾ ನಾಳೆ 2 ದಿನ ಕೂಡ ಕಲ್ಲನ್ನ ನೆಡುವಂತ ಸಾಧ್ಯತೆ ಇರುವಂತದ್ದು. ಅಶ್ವಿನಿ. ಓಕೆ, ರೈಟ್ ಪ್ರವೀಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗ ಈ ಬಿಡದಿಯ ಕೇತಗಾನಹಳ್ಳಿಯ ಆ ತೋಟಕ್ಕೆ 2 JCBಗಳು ಬಂದಿದೆ. ಕಾರ್ಯಾಚರಣೆ ಇನ್ನೇನು ಆರಂಭ ಆಗತ್ತೆ, ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗುತ್ತೆ, JCBಗಳ ಗರ್ಜನೆ ಆರಂಭ ಆಗುತ್ತೆ. ಸರ್ವೆ ಕಾರ್ಯ ಈಗಾಗಲೇ ಆಗಿದೆ. ಮಾರ್ಕ್ ಮಾಡ್ಕೊಳ್ತಾರೆ. ಮಾರ್ಕ್ ಮಾಡ್ಕೊಂಡ ನಂತರದಲ್ಲಿ ಅಲ್ಲಿ ಕಲ್ಲು ಕಂಬಗಳನ್ನ ನೆಟ್ಟು ಇದು ಸರ್ಕಾರಿ ಜಾಗ, HD ಕುಮಾರಸ್ವಾಮಿ ಅವರು ಸೇರಿದಂತ ಜಾಗ ಅಲ್ಲ ಅನ್ನುವಂಥದ್ದನ್ನ ಖಡಾಖಂಡಿತವಾಗಿ ಸರ್ಕಾರದ ಮೂಲಕ, ಕಾನೂನಿನ ಮೂಲಕ ಹೇಳುವಂತ ಕೆಲಸ ಇವತ್ತು ಆಗತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗುತ್ತೆ ಅನ್ನುವಂತ ಮಾಹಿತಿ ಇದೆ. ಇನ್ನು ನಮ್ಮ ಜೊತೆ ಮಾಜಿ ಸಂಸದರಾದಂತಹ VS ಉಗ್ರಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರಮ್ಮ. ನಮಸ್ತೆ. HD ಕುಮಾರಸ್ವಾಮಿ ಅವರು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ರು, ಈ ಕೇತಗಾನಹಳ್ಳಿಯ ತೋಟದ ಜಾಗ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಇದೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು. ಆದರೆ ಇದು ನಾನು ಖರೀದಿ ಮಾಡಿರೋ ಜಾಗ, ಯಾವುದೇ ರೀತಿಯ ಅಕ್ರಮ ಆಗಿಲ್ಲ ಅನ್ನುವಂಥದ್ದಾದ್ರೆ ಈಗ ಹೈಕೋರ್ಟ್ ಆದೇಶದ ಮೇಲೇನೆ ಈ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಇವರು CM ಆಗಿದ್ದಂಥವರು ಇವರೇ ಈ ರೀತಿ ಮಾಡೋದು ಸರಿನಾ ಅನ್ನುವಂಥ ಪ್ರಶ್ನೆಯನ್ನ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ನೀವೇನು ಹೇಳ್ತೀರಿ? ನೋಡಿ, ಸಂವಿಧಾನದ ರೀತ್ಯ ಅದರಲ್ಲೂ ಮೋರ್ ಪರ್ಟಿಕ್ಯುಲರ್ಲಿ ಆರ್ಟಿಕಲ್ 14 ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತ ಏನಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಪ್ರೈಮ್ ಮಿನಿಸ್ಟರ್ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ, ಜನಸಾಮಾನ್ಯರಾಗ್ಲಿ, ಶಾಸಕರು, ಸಂಸತ್ ಸದಸ್ಯರು ಯಾರೇ ಇದ್ರು ಸಹ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಸಮಾನ. ಇದು ಒಂದು. ಎರಡನೇದು ಏನಾಗಿದೆ, ಯಾರೇ ಕಾನೂನಿಗೆ ವಿರುದ್ಧವಾದಂತ ಪ್ರಕ್ರಿಯೆಗಳನ್ನ ನಡೆಸಿರ್ತಾರೆ. ಸೊ ಅಂತ ಸಂದರ್ಭಗಳಲ್ಲಿ ಕಾನೂನು ತನ್ನದೇ ಆದಂತ ಕ್ರಮವನ್ನ ಜರುಗಿಸ್ತಕ್ಕಂಥದಕ್ಕೆ ನಮ್ಮ ಸಂವಿಧಾನದ ಅಡಿಯಲ್ಲಿ ರೂಪುಗೊಂಡಿರ್ತಕ್ಕಂಥ ಕಾನೂನುಗಳಲ್ಲಿ ಅವಕಾಶ ಇಲ್ಲ. ಸೊ ನಾನು ಈ ಸಂದರ್ಭದಲ್ಲಿ ಎಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಯಾವ ಇಶ್ಯೂ ಒಂದು ಕಡೆ ರೆವಿನ್ಯೂ ಇಲಾಖೆಯ ಅಧಿಕಾರಿಗಳ ಕ್ವಾಸಿ ಜುಡಿಷಿಯಲ್ ಅಥಾರಿಟೀಸ್ ಮುಂದೆ ಇದ್ದಂಥದ್ದು, ಮತ್ತೆ ಅಂತಿಮವಾಗಿ ಹೈಕೋರ್ಟಿನ ಆದೇಶದ ರೀತ್ಯ. ಸೊ ಒಂದು ಅಂತಿಮ ತೀರ್ಪನ್ನ ಇವತ್ತು ಹೈಕೋರ್ಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಅದರ ಪಾಲನೆ ಮಾಡತಕ್ಕಂಥದ್ದು ಸಂಬಂಧಪಟ್ಟಂತವರ ಎಲ್ಲರ ಕರ್ತವ್ಯ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಯಾಕಂದ್ರೆ ಮೆರಿಟ್ ಮೇಲೆ ಮತ್ತೊಂದರ ಮೇಲೆ ನಾನೊಬ್ಬ ವಕೀಲನಾಗಿ, ಒಬ್ಬ ಸಂಸತ್ ಸದಸ್ಯನಾಗಿದ್ದಂಥವನು, ಮಾಜಿ ವಿರೋಧ ಪಕ್ಷದ ನಾಯಕನಾಗಿದ್ದಂಥವನು, ಈ ಕೋರ್ಟಿನ ಆದೇಶಗಳ ಬಗ್ಗೆ ನಮ್ಮದೇ ಆಗಿರುವಂತ ಇತಿಮಿತಿಗಳು ರಿಯಾಕ್ಷನ್ ಕೊಡ್ಲಿಕ್ಕೆ ಇರ್ತವೆ ಅನ್ನೋದ್ರ ಅರಿವು ನನಗಿದೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ರಾಜ್ಯದ ಹೈಕೋರ್ಟಿನ ನಿರ್ದೇಶನ ಏನಿದೆ, ಆದೇಶ ಏನಿದೆ, ಆದೇಶವನ್ನ ಪಾಲಿಸ್ತಕ್ಕಂತ ಕೆಲಸ ಸಂಬಂಧಪಟ್ಟಂತವ್ರು ಎಲ್ಲರೂ ಸಹ ಮಾಡ್ಲಿ ಅಂತ ಹೇಳಿ ಸೊ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇದರಲ್ಲಿ ರಾಜಕಾರಣವನ್ನ ಬೆಳೆಸ್ತಕ್ಕಂತ ಪ್ರವೃತ್ತಿ ನನಗಂತೂ ಇಲ್ಲ. ಸೊ ಕಾನೂನನ್ನ ಎತ್ತಿಡಿತಕ್ಕಂತ, ಯಾಕಂದ್ರೆ ಎಲ್ರೂ ಸಹ ಸಂಸತ್ ಸದಸ್ಯರಾಗಿ ಅವರು ಸಹ ಸಂವಿಧಾನವನ್ನ ಎತ್ತಿಡಿತೇನೆ, ಕಾನೂನು ರೀತಿಯ ನಡ್ಕೊಳ್ತೇನೆ ಅಂತ ಹೇಳಿ ಓತನ್ನ ತೆಗೆದುಕೊಂಡಿರುವಂತವ್ರು ಬಹುಶಃ ಅದರ ಹಿನ್ನೆಲೆಯಲ್ಲಿ ಅವರು ಸೂಕ್ತವಾದಂತ ಕ್ರಮ ಜರುಗಿಸ್ತಾರೆ ಅಂತ ಹೇಳಿ ನಾ ಭಾವಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.